ಸ್ಟ್ರಾಂಗ್ ಆಗಿರುವಂಥ ಕ್ಯಾರೆಕ್ಟರ್ ಆ್ಯಂಡ್ ಕಂಫರ್ಟಬಲ್ ಆಗಿರುವಂಥ ಲಿವಿಂಗ್ ಇವೆರಡೂ ನಮ್ಮ ಲೈಫಲ್ಲಿ ಇರುತ್ತೆ ಅಂತ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಇಲ್ಲ. ಯಾಕೆ ಅಂತಂದರೆ ಇವೆರಡರಲ್ಲಿ ಯಾವುದನ್ನಾದರೂ ಒಂದನ್ನು ನಾವು ಸ್ಯಾಕ್ರಿಫೈಸ್ ಮಾಡಲೇಬೇಕಾಗತ್ತೆ. ಸ್ಟ್ರಾಂಗ್ ಕ್ಯಾರೆಕ್ಟರ್ನ ಚೂಸ್ ಮಾಡಿಕೊಂಡ್ರೆ ಲೈಫ್ ಈಸಿಯಾಗಿರೋದಕ್ಕೆ ಚಾನ್ಸೇ ಇಲ್ಲ. ತುಂಬಾ ಟೆಸ್ಟ್ ಮಾಡುತ್ತೆ, ಬ್ರೇಕ್ ಮಾಡುತ್ತೆ ನಮ್ಮನ್ನು, ಸಿಕ್ಕಾಪಟ್ಟೆ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ. ಅದೇ ನಾವು ಈಸಿ ಲೈಫ್ ಚೂಸ್ ಮಾಡಿಕೊಂಡ್ರೆ ಕಂಫರ್ಟಬಲ್ ಆಗೇನೋ ಇರ್ತೀವಿ, ಬಟ್ ನಮ್ಮಲ್ಲಿರುವಂಥ ಪೊಟೆನ್ಷಿಯಲ್ ನಮಗೆ ಗೊತ್ತಿರೋದಿಲ್ಲ. ಸ್ಟ್ರಾಂಗ್ ಕ್ಯಾರೆಕ್ಟರ್ನ ಚೂಸ್ ಮಾಡ್ಕೊಂಡಾಗ ಮಾತ್ರ ಲೈಫ್ಗೊಂದು ಮೀನಿಂಗ್ ಅಂತ ಇರುತ್ತೆ, ನಿಮಗೊಂದು ಐಡೆಂಟಿಟಿ ಕ್ರಿಯೇಟ್ ಆಗುತ್ತೆ ಆ್ಯಂಡ್ ಯಾವತ್ತಿಗೂ ಅದು ನಿಮ್ಮ ಕೈ ಬಿಡೋದಕ್ಕೆ ಚಾನ್ಸೇ ಇಲ್ಲ. ಈಗ ಚಾಯ್ಸ್ ಇಸ್ ಯಾರ್ಸ್, ಸ್ಟ್ರಾಂಗ್ ಕ್ಯಾರೆಕ್ಟರ್ ಆರ್ ಈಸಿ ಲೈಫ್. ನಮಸ್ಕಾರ, ಹಾಯ್, ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ತುಂಬ ದಿನಗಳಾದಮೇಲೆ ಲಾಂಗ್ ವೀಡಿಯೋನ ಪೋಸ್ಟ್ ಮಾಡ್ತಾ ಇದ್ದೀನಿ. ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ತಿಂಡಿಗೆ ನಾನು ಸಿಂಪಲ್ಲಾಗಿ ಲೆಮನ್ ರೈಸ್ನ ಪ್ರಿಪೇರ್ ಮಾಡಿದ್ದೀನಿ. ಇದರ ಜೊತೆಗೆ ನನಗೆ ಅಂತ ನಾನು ಅಕ್ಕಿ ರೊಟ್ಟಿನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಫ್ರೂಟ್ಗೆ ಪಪಾಯನ ಕ್ಯಾರಿ ಮಾಡಿದ್ದೀವಿ ಆ್ಯಂಡ್ ಮಾರ್ನಿಂಗ್ ಡ್ರಿಂಕ್ಗೆ ನಾನು ಜೀರಿಗೆ ನೀರನ್ನ ತೊಗೊಂಡಿದ್ದೀನಿ. ಅಕ್ಕಿ ರೊಟ್ಟಿ ಜೊತೆಗೆ ಏನು ಮಾಡಬೇಕು ಅಂತ ಸಿಕ್ಕಾಪಟ್ಟೆ ಕನ್ಫ್ಯೂಷನಲ್ಲಿದೆ. ಬಿಕಾಸ್ ಈ ವಾರ ನಾನು ಮೀನ್ ಪ್ಲ್ಯಾನಿಂಗ್ ಮಾಡಿಕೊಂಡೇ ಇಲ್ಲ. 2 ಡೇಸ್ ನಾನು ತುಂಬ ಬ್ಯುಸಿ ಇದ್ದೆ, ಏನೇ ಪ್ಲ್ಯಾನಿಂಗ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಸೊ ಸ್ಪಾಂಟೇನಿಯಸ್ ಆಗಿ ಏನೇನು ಪ್ರಿಪೇರ್ ಮಾಡಬೇಕು, ಏನೇನು ಮನೇಲಿ ಅವೈಲೇಬಲ್ ಇದೆ ಅದನ್ನು ನೋಡಿಕೊಂಡು ನಾನು ಮೀಲ್ಸ್ನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಸೊ ಅಕ್ಕಿ ರೊಟ್ಟಿ ಜೊತೆಗೆ ನಾನಿವತ್ತು ಟೊಮೆಟೊ ಗೊಜ್ಜುನ ಪ್ರಿಪೇರ್ ಮಾಡಿಕೊಂಡು ಬೇಗ ಬೇಗ ಪ್ಯಾಕ್ ಮಾಡಿ ಎಲ್ಲನೂ ರೆಡಿಯಾಗಿ ಕೆಲಸಕ್ಕೆ ಹೊರಟೆ. ಆ್ಯನ್ಯುವಲ್ ಡೇ ಪ್ರಿಪರೇಷನ್ಸ್ ಇರೋದ್ರಿಂದ ತುಂಬಾ ಸೌಂಡ್ ಅಂತ ಅನಿಸ್ತಾ ಇರುತ್ತೆ, ತಲೆ ನೋವು ಬರ್ತಾಯಿತ್ತು. ಸೊ ಅದಕ್ಕೋಸ್ಕರ ಬಿಸಿ ಬಿಸಿ ಕಾಫಿನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಕಾಫಿ ಕುಡಿದು ಒಂದು ಸ್ವಲ್ಪ ಮೀ ಟೈಮ್ನ ಸ್ಪೆಂಡ್ ಮಾಡಿ ಈಗ ಕ್ಲೀನಿಂಗ್ ಕೆಲಸನ ಶುರು ಮಾಡ್ಕೊಳ್ಳೋಣ. ಕ್ಲೀನಿಂಗಲ್ಲಿ ನನ್ನ ಹೊಸ ಹೆಲ್ಪಿಂಗ್ ಹ್ಯಾಂಡ್ ಅಗಾರೋ ರಾಯಲ್ ಎಲೆಕ್ಟ್ರಿಕ್ ಸ್ಪಿನ್ ಸ್ಕ್ರಬ್ಬರ್. ಮೊದಲನೇದಾಗಿ ಇದರಲ್ಲಿ ಮೇನ್ ಯೂನಿಟ್ನ ಪ್ರೊವೈಡ್ ಮಾಡಿದ್ದಾರೆ. ಇದು ಪೋರ್ಟಬಲ್ ಆಗಿದೆ, ಲೈಟ್ ವೆಯ್ಟ್ ಆಗಿದೆ ಆ್ಯಂಡ್ ಕಾರ್ಡ್ಲೆಸ್ ಆಗಿರುತ್ತೆ. ಇಲ್ಲಿ ನಾನೇನು ತೋರಿಸ್ತಿದ್ದೀನಿ ಇದು ಬ್ಯಾಟ್ರಿ ಇಂಡಿಕೇಟರ್ ಆಗಿರುತ್ತೆ ಆ್ಯಂಡ್ ಈ ಪವರ್ ಆನ್ ಆ್ಯಂಡ್ ಆಫ್ ಬಟನ್ ಆಗಿರುತ್ತೆ. ಅದ್ರ ಜೊತೆಗೆ ಇದು ಸ್ಪೀಡ್ ರೆಗ್ಯುಲೇಟರ್ ಕೂಡ ಆಗಿರುತ್ತೆ. 2 ವೆರೈಟೀಸ್ ಆಫ್ ಸ್ಪೀಡ್ನ ಪ್ರೊವೈಡ್ ಮಾಡಿದ್ದಾರೆ. ಒಂದು 300 RPM, ಇನ್ನೊಂದು 400 RPM. ಇದರ ಜೊತೆಗೆ ಚಾರ್ಜಿಂಗ್ ಪೋರ್ಟ್ ಕೂಡ ಕೊಟ್ಟಿದ್ದಾರೆ. ಅದರ ಜೊತೆಗೆ USB ಕೇಬಲ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ವೆಲ್ಕ್ರೋ ಹೆಡ್ ಅಟ್ಯಾಚ್ಮೆಂಟ್ನ ಪ್ರೊವೈಡ್ ಮಾಡಿದ್ದಾರೆ. ಒಂದು ಸೈಡ್ ನಾವು ಮೇನ್ ಯೂನಿಟ್ಗೆ ಅಟ್ಯಾಚ್ ಮಾಡಿದ್ರೆ ಇನ್ನೊಂದು ಸೈಡ್ ನಮ್ಮ ಕ್ಲೀನಿಂಗ್ ಪ್ರಕಾರ ಬೇರೆ ಅಟ್ಯಾಚ್ಮೆಂಟ್ಸ್ನ ನಾವು ಅಟ್ಯಾಚ್ ಮಾಡ್ಕೋಬೋದು. ಮಿರರ್ಸ್ ಅಥವಾ ಗ್ಲಾಸ್ ಅಥವಾ ಕಾರ್ ಔಟರ್ ಬಾಡಿನ ಕ್ಲೀನ್ ಮಾಡ್ಕೋಬೇಕಂದ್ರೆ ನಾವು ಈ ಸ್ಪಾಂಜ್ ಅಟ್ಯಾಚ್ಮೆಂಟ್ನ ವೆಲ್ಕ್ರೋ ಹೆಡ್ಗೆ ಅಟ್ಯಾಚ್ ಮಾಡಿ ಯೂಸ್ ಮಾಡ್ಕೊಬೋದು. ಡಿಟ್ಯಾಚ್ಮೆಂಟ್ ಮಾಡೋದು ಕೂಡ ಅಷ್ಟೇ ಈಸಿಯಾಗಿದೆ. ಕಿಚನ್ ಕೌಂಟರ್ ಟಾಪ್ ಅಥವಾ ಸಿಂಕ್ ಏರಿಯಾಸ್ ಅಥವಾ ಎಲ್ಲೇ ಆಗಲಿ ಟಫ್ ಸ್ಟೇನ್ಸ್ ಇದೆ ಅಂತಂದಾಗ ನಾವು ಈ ಫೈಬರ್ ಸ್ಪಾಂಜ್ನ ಬಳಸ್ಕೋಬೋದು. ತುಂಬಾ ಎಫರ್ಟ್ ಹಾಕಬೇಕು ಅಂತ ಖಂಡಿತವಾಗ್ಲೂ ಇಲ್ಲ, ವೆರಿ ಈಸಿ ಕ್ಲೀನಿಂಗ್ ಆಗಿಬಿಡುತ್ತೆ. ವಾಟರ್ ಸ್ಪಿಲ್ ಆಗಿದೆ ಅಥವಾ ಲಿಕ್ವಿಡ್ ಸ್ಪಿಲ್ ಆಗಿದೆ, ಕ್ಲೀನ್ ಮಾಡಬೇಕು, ಎಫರ್ಟ್ಲೆಸ್ ಆಗಿರಬೇಕು ಅಂತಂದಾಗ ನಾವು ಈ ಕ್ಲಾತ್ ಅಟ್ಯಾಚ್ಮೆಂಟ್ನ ಬಳಸ್ಕೋಬೋದು. ವುಡನ್ ಡೈನಿಂಗ್ ಟೇಬಲ್ಸ್ ಅಥವಾ ಕಾಫಿ ಟೇಬಲ್ಸ್ ಎಲ್ಲದಕ್ಕೂ ಪಾಲಿಷಿಂಗ್ ಮಾಡಬೇಕು, ಹೊಸ ಲುಕ್ ಕೊಡಬೇಕು, ಬಫಿಂಗ್ ಮಾಡಬೇಕು ಅಂತಂದರೆ ನಾವು ಈ ವುಲನ್ ಕ್ಲಾತ್ ಅಟ್ಯಾಚ್ಮೆಂಟ್ನ ಬಳಸ್ಕೋಬೋದು. ಮೇನ್ ಯೂನಿಟ್ಗೆ ಡೈರೆಕ್ಟಾಗಿ ಅಟ್ಯಾಚ್ ಮಾಡುವಂಥ ಒನ್ ಆಫ್ ದ ಹೆಡ್ ಅಂತಂದರೆ ಈ ಲಾರ್ಜ್ ಬ್ರಿಸಲ್ ಬ್ರಷ್. ವಾಶ್ರೂಮ್ ಕ್ಲೀನಿಂಗ್ ಇಷ್ಟನೇ ಇಲ್ಲ, ತುಂಬಾ ಟೈಮ್ ಹಿಡಿಯುತ್ತೆ, ಎಫರ್ಟ್ ಹಾಕಬೇಕು, ಕೈಯೆಲ್ಲ ನೋವು ಬರುತ್ತೆ ಅಂತ ಅನ್ನೋರಿಗೆ ನಿಜವಾಗ್ಲೂ ಇದು ಟೈಮ್ ಸೇವಿಂಗ್. ಫಸ್ಟ್ ಟೈಮ್ ಯೂಸ್ ಮಾಡಿದಾಗ ನನಗೆ ತುಂಬಾ ಖುಷಿ ಆಯಿತು. ಸೊ ನೆಕ್ಸ್ಟ್ ಟೈಮ್ ವಾಶ್ರೂಮ್ ಕ್ಲೀನಿಂಗ್ನ ಸ್ಕಿಪ್ ಮಾಡೋದಕ್ಕೆ ಚಾನ್ಸೇ ಇಲ್ಲ. ನೆಕ್ಸ್ಟ್ ಅಪ್ ಈ ಸ್ಮಾಲ್ ಬ್ರಿಸಲ್ ಬ್ರಷ್. ಸಿಂಕ್ ಕ್ಲೀನಿಂಗ್ ಇಷ್ಟನೇ ಇಲ್ಲ, ಅದನ್ನು ಡಿಲೇ ಮಾಡ್ತಿದ್ದೀರಾ ಅಂತಂದರೆ ಈ ಅಟ್ಯಾಚ್ಮೆಂಟ್ನ ಯೂಸ್ ಮಾಡಿದ್ರೆ ಸಾಕು, 5 ಮಿನಿಟ್ಸಲ್ಲಿ ಸಿಂಕ್ ಪಳಪಳ ಅಂತ ಕ್ಲೀನ್ ಆಗಿಬಿಡುತ್ತೆ. ಎಲ್ಲ ಓಕೆ, ಕಾರ್ನರ್ನ ಹೇಗೆ ಮರೆಯೋಕ್ಕೆ ಸಾಧ್ಯ? ಕಾರ್ನರ್ಸ್ಗೆ ಅಂತ ಈ ಪಾಯಿಂಟೆಡ್ ಬ್ರಿಸಲ್ ಬ್ರಷ್ನ ಬಳಸ್ಕೊಂಡ್ರೆ ಕ್ಲೀನಾಗೆ ನೀಟಾಗೆ ಇರೋ ಬರೋ ಧೂಳೆಲ್ಲ ಹೊರಗಡೆ ಬರುತ್ತೆ. ಮೇನ್ ಯೂನಿಟ್ ಅಟ್ಯಾಚ್ಮೆಂಟ್ಸ್ ಜೊತೆಗೆ 2 ಟೆಲಿಸ್ಕೋಪಿಕ್ ರಾಡ್ನ ಪ್ರೊವೈಡ್ ಮಾಡಿದ್ದಾರೆ. ಬೆಂಡ್ ಮಾಡಿ ಕ್ಲೀನ್ ಮಾಡಬೇಕು ಅಂತ ಏನೂ ಇಲ್ಲ, ನಮ್ಮ ಹೈಟಿಗೆ ತಕ್ಕಂಗೆ ನಾವು ಅಡ್ಜಸ್ಟ್ ಮಾಡ್ಕೋಬೋದು. ಒಂದನ್ನು ಮೇನ್ ಯೂನಿಟ್ಗೆ ಅಟ್ಯಾಚ್ ಮಾಡಿ ಇನ್ನೊಂದು ಅಡ್ಜಸ್ಟಬಲ್ ಹ್ಯಾಂಡಲ್ನ ಅದರ ಜೊತೆಗೆ ಅಟ್ಯಾಚ್ ಮಾಡಿದ್ರೆ ಯಾವ ಲೆಂತ್ಗೆ ಬೇಕೋ ಆ ಲೆಂತ್ಗೆ ಅಡ್ಜಸ್ಟ್ ಮಾಡ್ಕೋಬೋದು. ಸ್ಟಿಕ್ ಆನ್ ಹ್ಯಾಂಗರ್ನ ಪ್ರೊವೈಡ್ ಮಾಡಿದ್ದಾರೆ ಪ್ರಾಡಕ್ಟ್ನ ನೀಟಾಗಿ ಆರ್ಗನೈಸ್ ಮಾಡೋದಕ್ಕೆ. ಚಾರ್ಜಿಂಗ್ಗೆ ಅಂತ USB ಕೇಬಲ್ನ ಪ್ರೊವೈಡ್ ಮಾಡಿದ್ದಾರೆ ಆ್ಯಂಡ್ ಯೂಸರ್ ಫ್ರೆಂಡ್ಲಿ ಮ್ಯಾನ್ಯಲ್ನ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಮೇನ್ ಯೂನಿಟ್ನ ಬ್ಯಾಟ್ರಿ ಕೆಪಾಸಿಟಿ 2500 mAh ಆಗಿರುತ್ತೆ. 3 to 4 hours ಫುಲ್ ಚಾರ್ಜ್ ಆಗುತ್ತೆ ಆ್ಯಂಡ್ 90 minutes ಯೂಸೇಜ್ ಕೊಡುತ್ತೆ.
ಸ್ಮಾಲ್ ಬ್ರಿಸಲ್ ಬ್ರಷ್ನ ಬಳಸ್ಕೊಂಡು ಎಫರ್ಟ್ಲೆಸ್ಲಿ 5 ನಿಮಿಷದಲ್ಲಿ ಸಿಂಕ್ನ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಮಿರರ್ ಕ್ಲೀನ್ ಮಾಡೋದಕ್ಕೆ ನಾನು ಈ ಸ್ಪಾಂಜ್ ಅಟ್ಯಾಚ್ಮೆಂಟ್ನ ಬಳಸ್ಕೊಂಡಿದ್ದೀನಿ. 5 ನಿಮಿಷದಲ್ಲಿ ಇದು ಕೂಡ ಕ್ಲೀನ್ ಆಯಿತು. ರಿಯಲಿ ಇಟ್ಸ್ ವೆರಿ ವೆರಿ ಟೈಮ್ ಸೇವಿಂಗ್ ಪ್ರಾಡಕ್ಟ್. ವೈಟ್ ಕಿಚನ್ ಕೌಂಟರ್ ಟಾಪ್ ಇದ್ದರೆ ಹಾರ್ಡ್ ಸ್ಟೇನ್ಸ್ ರಿಮೂವ್ ಮಾಡೋದು ತುಂಬಾ ಕಷ್ಟ. ಸೊ ಫೈಬರ್ ಸ್ಪಾಂಜ್ ಅಟ್ಯಾಚ್ಮೆಂಟ್ನ ಬಳಸ್ಕೊಂಡು ಈಸಿಯಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಕಾರ್ನರ್ಸಲ್ಲಿರುವಂಥ ಕಾಣದೇ ಇರೋ ಡಸ್ಟ್ ಎಲ್ಲನೂ ಈ ಪಾಯಿಂಟೆಡ್ ಬ್ರಿಸಲ್ ಬ್ರಷ್ನ ಬಳಸ್ಕೊಂಡಿದ್ದೀನಿ. ವಾಶ್ರೂಮ್ ಕ್ಲೀನ್ ಮಾಡೋದು ತುಂಬಾ ಟೈಮ್ ಕನ್ಸ್ಯೂಮಿಂಗ್ ಆ್ಯಂಡ್ ತುಂಬ ಎಫರ್ಟ್ಸ್ ಹಾಕಬೇಕಾಗತ್ತೆ. ಕೈಯೆಲ್ಲ ನೋವು ಬರುತ್ತೆ ಅಂತ ನಾನು ಸಾಕಷ್ಟು ಬಾರಿ ಡಿಲೇ ಮಾಡಿದ್ದೀನಿ. ನಂತರ ಇರೋರಿಗೆ ಟ್ರಸ್ಟ್ ಮೀ, ದಿಸ್ ಪ್ರಾಡಕ್ಟ್ ವಿಲ್ ಜಸ್ಟ್ ಕ್ಲೀನ್ ದ ವಾಶ್ರೂಮ್ ಇನ್ 10 ಮಿನಿಟ್ಸ್. ಲಿಕ್ವಿಡ್ ಸ್ಪಿಲ್ ಆಗಿದೆ ಅಥವಾ ವಾಟರ್ ಸ್ಪಿಲ್ ಆಗಿದೆ ಅಂತಂದಾಗ ಈ ಕ್ಲಾತ್ ಅಟ್ಯಾಚ್ಮೆಂಟ್ನ ಬಳಸ್ಕೊಂಡು ಮಾಪಿಂಗ್ ಮಾಡ್ಕೋಬೋದು. ಆ್ಯಂಡ್ ಅಟ್ ಲಾಸ್ಟ್ ಡೈನಿಂಗ್ ಟೇಬಲ್ನ ಪಾಲಿಷ್ ಮಾಡ್ಕೊತಾ ಇದ್ದೀನಿ. ತುಂಬ ವರ್ಷಗಳ ನಂತರ ನಮ್ಮ ಡೈನಿಂಗ್ ಟೇಬಲ್ ಹೊಸದಾಗಿ ಕಾಣ್ತಾ ಇದೆ. ನಾವು ಯೂಸ್ ಮಾಡಿರುವಂಥ ಎಲ್ಲ ಅಟ್ಯಾಚ್ಮೆಂಟ್ಸ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡು ಏರ್ ಡ್ರೈ ಮಾಡಿಕೊಂಡ್ರೆ ಸಾಕು, ನೆಕ್ಸ್ಟ್ ಯೂಸ್ಗೆ ರೆಡಿಯಾಗಿರುತ್ತೆ. ಡೀಪ್ ಕ್ಲೀನಿಂಗ್ ಮಾಡ್ಕೋಬೇಕು, ಯಾರ ಮೇಲೂ ಡಿಪೆಂಡ್ ಆಗಬಾರ್ದು, ಎಫರ್ಟ್ಲೆಸ್ ಆಗಿರಬೇಕು, ಟೈಮ್ ಸೇವಿಂಗ್ ಆಗಿರಬೇಕು, ಎನರ್ಜಿ ಅಂತೂ ಡ್ರೈನ್ ಆಗಲೇಬಾರ್ದು ಅಂತಂದರೆ ಈ ಪ್ರಾಡಕ್ಟ್ನ ನೀವು ಪರ್ಚೇಸ್ ಮಾಡ್ಕೋಬೋದು. ಈ ಪ್ರಾಡಕ್ಟ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡಿರ್ತೀನಿ, ಚೆಕ್ಔಟ್ ಮಾಡಿ. ನನ್ನಂಥವ್ರಿಗೆ ಮೇಡ್ಸ್ ಇಲ್ಲ ಅಂತಂದವ್ರಿಗೆ ಇಟ್ಸ್ ರಿಯಲಿ ಹೆಲ್ಪಿಂಗ್ ಹ್ಯಾಂಡ್. ಎಷ್ಟೇ ಡಿಫ್ರೆಂಟ್ ವೆರೈಟೀಸ್ ಆ್ಯಂಡ್ ಕ್ಯೂಸಿನ್ಸ್ ಆಫ್ ಡಿಶಸ್ ಬಂದಿದ್ರೂ ನನಗೆ ವೆರಿ ಸಿಂಪಲ್ ಆ್ಯಂಡ್ ವೆರಿ ಕ್ವಿಕ್ ಟೇಸ್ಟಿ ಹಳೆ ಕಾಲದ ಡಿಶಸ್ ತುಂಬಾ ಇಷ್ಟ ಆಗುತ್ತೆ. ಅವರೆಕಾಯಿ ತೊಗರಿಕಾಯಿ ಇದ್ದಾಗ ನಾನು ಜಾಸ್ತಿ ಇದನ್ನೇ ಪ್ರಿಪೇರ್ ಮಾಡ್ಕೊಂಡು ತಿಂತೀನಿ. ಇದನ್ನು ನಾನು ಕೋವಿಡ್ ಟೈಮಲ್ಲಿ ಕಲ್ತಿದ್ದು. ಇವತ್ತು ನಾನು ಅವರೆಕಾಯಿ ಆ್ಯಂಡ್ ತೊಗರಿಕಾಯಿ ಎರಡನ್ನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ವಾಶ್ ಮಾಡಿಕೊಂಡು ಇದನ್ನು ಒಂದು ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಟೊಮೆಟೊ ಕೂಡ ಹಾಕಿ ಬೇಯಿಸ್ಕೊಂಡಿದ್ದೀನಿ. ಗ್ರೈಂಡಿಂಗ್ ಮಾಡ್ಕೊಳ್ಳೋದಕ್ಕೆ ನಾನು ಜೀರಿಗೆ, ಮೆಣಸು, ಬೆಳ್ಳುಳ್ಳಿ, ಹುರಿದಿಟ್ಕೊಂಡಿರುವಂಥ ಹಸಿರುಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಹುಣಸೆಹಣ್ಣು, ಬೇಯಿಸ್ಕೊಂಡಿರುವಂಥ ಕಾಳು ಆ್ಯಂಡ್ ಟೊಮೆಟೊ ಇಷ್ಟನ್ನು ಹಾಕಿ ಚೆನ್ನಾಗೆ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು. ಟೇಸ್ಟ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಈ ಬ್ಯಾಂಗ್ಳೂರ್ ವೆದರ್ಗೆ ಈ ಥರ ಖಾರವಾಗಿ ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಇದ್ರ ಜೊತೆಗೆ ನಾನು ತುಂಬ ದಿನಗಳಾದಮೇಲೆ ಮುದ್ದೆನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಗ್ರೈಂಡಿಂಗ್ ಮಾಡುವಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ಸಾಕು. ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ರೆಸಿಪಿ ಡೀಟೇಲ್ಸ್ ಎಲ್ಲನೂ, ಬೇಕು ಅಂದರೆ ಚೆಕ್ಔಟ್ ಮಾಡ್ಕೋಬೋದು. ಗ್ರೈಂಡ್ ಮಾಡ್ಕೊಂಡಿರೋ ಪೇಸ್ಟ್ನ ನಾವು ಏನು ಕುದಿಸಿರ್ತೀವಲ್ಲ ನೀರು, ಅದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಉಪ್ಪನ್ನು ನೋಡಿಕೊಂಡು ಟೇಸ್ಟಿಗೆ ತಕ್ಕಂಗೆ ಬೇಕಾದರೆ ಅಡ್ಜಸ್ಟ್ ಮಾಡ್ಕೋಬೋದು. ದಟ್ಸ್ ಇಟ್, ಸಾಂಬಾರು ರೆಡಿ ಆಗಿಬಿಡುತ್ತೆ. ಮತ್ತೆ ಅದಕ್ಕೆ ಒಗ್ಗರಣೆ ಹಾಕಬೇಕು, ಕುದಿಸ್ಬೇಕು ಅಂತ ಏನೂ ಇಲ್ಲ. ಆ್ಯಂಡ್ ಅದ್ರ ಜೊತೆಗೆ ಈ ಕಾಳು ಏನಿರುತ್ತಲ್ಲ ಅದನ್ನು ಬೇಕಂದರೆ ನೀವು ಒಗ್ಗರಣೆ ಹಾಕ್ಕೋಬೋದು, ಅಥವಾ ಕೆಲವರು ಕಡಲೆ ಬೀಜದ ಪುಡಿನ ಹಾಕ್ತಾರೆ. ಸೊ ನಿಮ್ಮ ಇಷ್ಟ. ನಾನು ಹಾಗೆ ಪ್ಲೇನಾಗೆ ತೊಗೊತೀನಿ, ಏನೂ ಎಕ್ಸ್ಟ್ರಾ ಮಾಡೋದಕ್ಕೆ ಹೋಗೋದಿಲ್ಲ. ಸೊ ಬಿಸಿ ಬಿಸಿ ಊಟ ಎಲ್ಲ ಮುಗಿಸ್ಕೊಂಡು ಕಿಚನ್ ಕ್ಲೀನಿಂಗ್ ಆ್ಯಸ್ ಯೂಶ್ವಲ್ ಕಿಚನ್ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡು ನನಗೆ ಅಂತ ನಾನು ಮೀ ಟೈಮ್ನ ಸ್ಪೆಂಡ್ ಮಾಡ್ಕೊತಾ ಇದ್ದೀನಿ. ನನ್ನ 75 ಡೇಸ್ ಚಾಲೆಂಜ್ನ ಮಿನಿ ವ್ಲಾಗ್ಸ್ ಡೈಲಿ ಬರ್ತಾ ಇರುತ್ತೆ. ನೋಡಿಲ್ಲ ಅಂದರೆ ಅದನ್ನು ಹೋಗಿ ಚೆಕ್ಔಟ್ ಮಾಡ್ಬೋದು. ಆ್ಯಂಡ್ ಡಿಸೆಂಬರ್ ನೋಡ್ತಾ ಶುರು ಆಗೇ ಹೋಯ್ತು, ಲಾಸ್ಟ್ ಮಂತ್ ಆಫ್ ದಿಸ್ ಇಯರ್. ಸೊ ಆದಷ್ಟು ಪಾಸಿಟಿವಿಂದ ಆ್ಯಂಡ್ ಒಳ್ಳೆ ಗುಡ್ ನೋಟಿಂದ ಈ ಇಯರ್ನ ಮುಗಿಸೋದಕ್ಕೆ ಪ್ರಯತ್ನ ಪಡೋಣ. ಆದಷ್ಟು ಶೂಟ್ ಮಾಡಿ ಪೋಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನೋಡ್ತಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ, ಇನ್ನು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಿಗೋಣ ಇನ್ನೊಂದು ವ್ಲಾಗ್ಲಿ. ಬಾಯ್.